ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಸ್ಲಿಂ ದಂಗೆ ಹುಟ್ಟಿ ಹಾಕುವ ಪ್ರಯತ್ನವಿದು, ಭಾರತವನ್ನ ಅಶಾಂತಿಗೆ ತಿರುಗಿಸುವ ಷಡ್ಯಂತ್ರ ಇದು ಅಂತ ಹೇಳಿ ವಾಗ್ಮಿ ಹಾಗೂ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭಾರತವನ್ನ ಅಶಾಂತಿಗೆ ತಿರುಗಿಸುವ ಷಡ್ಯಂತ್ರ ಅಂದಿದ್ದಾರೆ ಅವರು. ಸೂಲಿಬೆಲೆ ಚಕ್ರವರ್ತಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಸು ಕೆಚ್ಚಲು ಕೊಯ್ದ ಸುದ್ದಿ ಕೇಳಿ ಸಂಕಟವಾಗ್ತಾ ಇದೆ ಅಂತೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಳಿ. ಒಂದು ಪ್ರಾಣಿಯನ್ನ ಇಷ್ಟು ಹೀನವಾಗಿ, ಇಷ್ಟು ಕೆಟ್ಟದಾಗಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ ಅಂತ ಕೇಳಿದಾಗ ಬಹಳ ಸಂಕಟ ಅನ್ಸುತ್ತೆ. ಯಾಕೆಂದ್ರೆ ಹಿಂದೂಗಳು ಗೋವನ್ನ ತಾಯಿ ಅಂತ ಪೂಜ್ಯ ಭಾವದಿಂದ ನೋಡ್ತಾರೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಹಾಲು ಅಂತಂದ ತಕ್ಷಣ ಅದು ತಾಯಿಯ ಹಾಲಿನ ನಂತರ ನೆನಪಾಗೋದು ಗೋವೆ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ದಂಗೆಯನ್ನು ಹುಟ್ಟಾಕುವಂಥ ಪ್ರಯತ್ನವನ್ನ ಕೆಲವರು ಮಾಡ್ತಾ ಇದ್ದಾರೆ. ಅದು ಕಳೆದ ಅನೇಕ ದಿನಗಳಿಂದ ನಮ್ಗೆ ನೋಡ್ಲಿಕ್ಕೆ ಸಿಗ್ತಿದೆ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಘಟನೆಗಳಿಂದ ಶುರು ಮಾಡಿ ಇಲ್ಲಿಯವರೆಗೂ ಸರ್ ತನ್ಸೆ ಜುದಾ ಅಂತ ಹೇಳಿ ಅಲ್ಲಿಂದ ಏನು ಗಲಾಟೆ ಶುರು ಮಾಡಿದ್ರೋ, ಇಡೀ ದೇಶದಲ್ಲಿ ಒಂದು ವ್ಯಾಪಕವಾಗಿ ಹಿಂದೂ ಮುಸಲ್ಮಾನರ ನಡುವೆ ಕದನವನ್ನು ಹಚ್ಚಬೇಕು, ಭಾರತವನ್ನು ಅಶಾಂತಿಗೆ ದೂಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಈ ಥರದ್ದು ಯಾವತ್ತೂ ಇರಲಿಲ್ಲ. ಬೆಂಗಳೂರು ತುಂಬ ಶಾಂತವಾಗಿದ್ದಂಥ ಜಾಗ. ಕರ್ನಾಟಕ ಆ ದೃಷ್ಟಿಯಿಂದ ಯಾವತ್ತಿಗೂ ಕೂಡ ದಂಗೆಯ ಸ್ವರೂಪಕ್ಕೆ ತಿರುಗಿದ್ದು ಬಹಳ ಕಡಿಮೆ. ಅಂಥದನ್ನು ದಂಗೆಯ ಸ್ವರೂಪಕ್ಕೆ ತಿರುಗಿಸುವಂಥ ಪ್ರಯತ್ನವನ್ನು ಯಾವ ಕಿಡಿಗೇಡಿಗಳು ಮಾಡ್ತಿದ್ದಾರೋ ಅದಕ್ಕೆ ಸೂಕ್ತವಾಗಿರುವಂಥ ಶಿಕ್ಷೆ ಆಗಬೇಕು. ಬಟ್ ನನಗನ್ಸೋದು ಏನು ಅಂತಂದರೆ, ಯಾವತ್ತಿಂದ ಕಾಂಗ್ರೆಸ್ ಸರ್ಕಾರ ಇಲ್ಲಿಗೆ ಬಂದಿದೆಯೋ ಬಂದಾಗಲಿಂದ ಈ ಥರ ಮುಸಲ್ಮಾನರು ತಾವು ತುಂಬಾ ಈ ತರದ ಕೃತ್ಯಗಳಲ್ಲಿ ನಿರತವಾಗುವುದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ಸುತ್ತೆ ಸರ್ಕಾರ ಇದರಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕಿಡಿಗೇಡಿಗಳು ಯಾರು ಅನ್ನೋದೇನಾದ್ರೂ ಗೊತ್ತಾಗಿದ್ಯಾ? ಈಗ ಈ ವಿಚಾರವಾಗಿ ತನಿಖೆ ಹೇಗೆ ನಡೆಯುತ್ತೆ? ಪ್ರಕರಣ ದಾಖಲಾಗಿದ್ಯಾ ಅಥವಾ ಈಗಿನ ಪರಿಸ್ಥಿತಿ ಹೇಗಿದೆ? ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಯಾವ ಬೆಳವಣಿಗೆ ಇದು ಪಡೆದುಕೊಳ್ಳುತ್ತೆ? ನಾಗೇಂದ್ರ ಬಾಬುನ ಸದ್ಯ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಇದ್ರೆ ನೋಡ್ತಿರ್ಬೋದು. ಸಾಕಷ್ಟು ಆಗ ಬಜರಂಗ ದಳ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಈ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಕಿಡಿಗೇಡಿಗಳ ಯಾರು ಎಂಬುದು ಸಹ ಅವರು ಸಹ ಒಂದು ಕಡೆ ಪೊಲೀಸ್ ಅಧಿಕಾರಿ ಜೊತೆ ಕೇಳ್ತಿದ್ರೆ. ಯಾಕಂದ್ರೆ ಈ ಒಂದು ಘಟನೆ ಕೃತ್ಯ ಇದು. ಈ ಥರ ಮನಸ್ಥಿತಿ ಯಾವ ರೀತಿ ಬಂದಿದೆ ಅಂದರೆ ಯಾಕಂದ್ರೆ ಈ ಥರ ಕೃತ್ಯಗಳನ್ನು ಸರ್ಕಾರ ಮತ್ತು ಇಲ್ಲಿನ ಶಾಸಕರೇ ಹೊಣೆಗಾರ ಆಗ್ತಾರೆ. ಯಾಕಂದರೆ ಇಂಥ ಕಿಡಿಗೇಡಿಗಳಿಗೆ ಬೆಂಬಲ ಕೊಡ್ತಾರೆ. ನೋಡ್ತಿರ್ಬೋದು, ಇವು 3 ಹಸುವ ಮೇಲೆ ಕಿಡಿಗೇಡಿಗಳು ಕೆಚ್ಚಲಿಗೆ ಒಂದು ಕಡೆ ಕುರುಪು ಹಾಕಿದ್ದಾರೆ, ಕೊಯ್ದಿದ್ದಾರೆ. ಬೆಳಗ್ಗೆ ತುಂಬ ಬ್ಲಡ್ ಇತ್ತು. ಬಟ್ ಈಗ ಪಶು ವೈದ್ಯರ ಡಾಕ್ಟರ್ಗಳು ಬಂದು ಈಗ ಚೆಕ್ ಮಾಡಿದ್ದಾರೆ. ಕೆಲವೊಂದು ಹಸುವಿಗೆ ಹೊಲಿಗೆ ಹಾಕಿದ್ದಾರೆ. ಸದ್ಯ ಈಗ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿದೆ. ಯಾಕಂದರೆ ತುಂಬ ನೋವಾಗ್ತಿದೆ ಈ ಒಂದು ಹಸುಗಳಿಗೆ. ಯಾಕಂದರೆ ಕೆಲವೊಂದು ಹಸುಗಳು ಇನ್ನು 3 ತಿಂಗಳು ಇನ್ನೂ ಹೆರಿಗೆ ಆಗ್ತಿತ್ತು. ಹೀಗಾಗಿ ತುಂಬ ಹಸುವಿನ ಮಾಲೀಕ ತುಂಬ ಸಂಕಟ ಪಡ್ತಿದ್ದಾರೆ. ಯಾಕಂದರೆ ಸುಮಾರು ಹಾಲು ಕೊಡ್ತಿದ್ವು, ಅವರು ಬದುಕು ಸಹ ಹಸನವಾಗಿತ್ತು. ಹೀಗಾಗಿ ಕಿಡಿಗೇಡಿಗಳ ಕೃತ್ಯಕ್ಕೆ ಇಡೀ ಈ ಒಂದು ಏರಿಯಾದ ನಾಗರಿಕರು, ಹಿಂದೂ ಪರ ಮುಖಂಡರು, ಮತ್ತೊಂದು ಕಡೆ ಬಿಜೆಪಿ ಎಲ್ಲರೂ ಆಕ್ರೋಶ ಹೊರಾಗ್ತಿದ್ದಾರೆ. ಸರ್ಕಾರ ಕೂಡಲೇ ಕಿಡಿಗೇಡಿಯನ್ನು ಬಂಧಿಸಬೇಕಂತ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಇಲ್ಲಿ ಬಜರಂಗ ದಳದ ಕಾರ್ಯಕರ್ತರ ಮಾತಾಡಿಸ್ತೀನಿ. ಸರ್, ಒಂದು ಕೃತ್ಯ, ಹಸುಗಳಿಗೆ ಕೆಚ್ಚಲಿಗೆ ಒಂದು ಕಡೆ ಚಾಕು ಹಾಕಿದ್ದಾರೆ, ಕೊಯ್ದಿದ್ದಾರೆ. ನೀವು ಸಹ ಬಂದು ಪರಿಶೀಲನೆ ಮಾಡ್ತಿದ್ದೀರಾ, ಏನು ಹೇಳ್ತೀರಿ ಸರ್ ಅಂತ? ಇದು ಅಕ್ಷರಶಃ ಒಂದು ತಾಲಿಬಾನಿ ಕೃತ್ಯ. ಇದರ ಹಿಂದೆಗಡೆ ಇರ್ತಕ್ಕಂಥದ್ದು ಏನು ಲ್ಯಾಂಡ್ ಜಿಹಾದನ್ನು ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ದುರುದ್ದೇಶದಿಂದಾಗಿ ಈ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು. ಏನಿವತ್ತು ನಾವೆಲ್ಲ ನಿಂತಿದ್ದೇವೆ, ಈ ಒಂದು ಪಶು ಆಸ್ಪತ್ರೆ ಇದೆ. ಈ ಆಸ್ಪತ್ರೆಯನ್ನು ಕೆಲವೇ ದಿನಗಳ ಹಿಂದೆ ಅಲ್ಪಸಂಖ್ಯಾತರ ಇಲಾಖೆಗೆ ಪರಭಾರೆ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದರು. ಆ ಆದೇಶದ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳಾಗಿರ್ಬೋದು, ಇಲ್ಲಿದ್ದಂತಹ ಪ್ರಾಣಿಗಳನ್ನು ಸಾಕಿದ್ದಂತಹ ಹಲವಾರು ಹೈನುಗಾರಿಕೆಯನ್ನು ಅವಲಂಬಿತರಾಗಿದ್ದಂತಹ ಕುಟುಂಬಗಳು ಒಂದು ಪ್ರತಿಭಟನೆಯನ್ನು ಕರೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇದೇ ಹಸುಗಳನ್ನು ಇದೇ ಆಸ್ಪತ್ರೆಯ ಆವರಣದಲ್ಲಿ ನಿಲ್ಲಿಸಿ ನಾವೆಲ್ಲರೂ ಸಹ ಪ್ರತಿಭಟನೆಯನ್ನು ಮಾಡಿದ್ವಿ. ಈ ಪಶು ಆಸ್ಪತ್ರೆಯನ್ನು ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗಳಿಗೆ ಕೊಡಬಾರ್ದು ಅಂತೇಳಿ ಆಗ್ರಹವನ್ನು ಪಡಿಸಿದ್ವಿ. ಈ ಸಂದರ್ಭದಲ್ಲಿ ಈ ಹಸು ಮಾಲೀಕರು ಸಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದನ್ನು ಟಾರ್ಗೆಟ್ ಮಾಡಿಟ್ಕೊಂಡು ಇವತ್ತು ಅವರನ್ನು ಭಯಭೀತರಾಗಿ ಮಾಡಬೇಕು, ಅದಕ್ಕೆ ರಿವೆಂಜನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಈ ಹಸುವಿನ ಕೆಚ್ಚಲುಗಳನ್ನು ಕತ್ತರಿಸಿರ್ತಕ್ಕಂಥದ್ದು. ಕೇವಲ ಇಷ್ಟೇ ಅಲ್ಲದೆ, ಈ ಹಸು ಮಾಲೀಕರು ಇರ್ತಕ್ಕಂತಹ ಮನೆಯ ಬಳಿ ಏನು ಹಿಂದೂ ದೇವಾಲಯ ಇದೆ, ಮಾರಮ್ಮ ದೇವಿಯ ದೇವಾಲಯ ಇದೆ, ಆ ದೇವಾಲಯಕ್ಕೆ ಈ ಹಸುವಿನ ರಕ್ತವನ್ನು ಹಾಕಿರ್ತಕ್ಕಂಥದ್ದು. ಅಂದರೆ ಒಟ್ಟಾರೆ ಇದು ಹಿಂದೂ ಸಮಾಜದ ಆತ್ಮಾಭಿಮಾನ ಯಾವ್ಯಾವುದಿದೆ ಮತ್ತು ಒಂದು ಭಕ್ತಿಯ ಪ್ರತೀಕ ಯಾವುದಿದೆ ಅದಕ್ಕೆ ಆಘಾತವನ್ನು ನೀಡಬೇಕು ಅಂತ ಹೇಳ್ತಕ್ಕಂತಹ
ಜಿಹಾದಿ Okay. ಮಾನಸಿಕತೆಯಿಂದಲೇ ಈ ಕೃತ್ಯನ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಮೇಲ್ನೋಟಿಗೆ ಗೋಚರಿಸ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧನ ಮಾಡಬೇಕು. ಕೇವಲ ಅಷ್ಟೇ ಅಲ್ಲದೆ ಹಿಂದೂಗಳಿಗೆ ಇಲ್ಲಿ ರಕ್ಷಣೆಯನ್ನು ಕೊಡಬೇಕು. ಏನು ಈ ಭಾಗದಲ್ಲಿ ಇವತ್ತು ಒಂದು ಲ್ಯಾಂಡ್ ಜಿಹಾದನ್ನು ಮಾಡಬೇಕು, ಹಿಂದೂಗಳನ್ನು ಒಕ್ಕಲೆಬ್ಬಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಯಾವ ರೀತಿ DJ-ಹಳ್ಳಿ KJ-ಹಳ್ಳಿಯಲ್ಲಿ ಹಿಂದೂಗಳನ್ನು ಭಯಭೀತರನ್ನಾಗಿ ಮಾಡಿದ್ರು, ಅದರ ಭಾಗವಾಗಿ ಇವತ್ತು ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾರೆ. ಆ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು. ಅವರು ಇಲ್ಲಿ ಆರಾಮಾಗಿ ಭಯಭೀತಿ. ಇನ್ನು ಈ ಕಿಡಿಗೇಡಿಗಳ ಈ ಕ್ರೂರತನ ಇದೆಯಲ್ಲ, ಇದು ಒಳ್ಳೆಯದಲ್ಲ. ಈ ರೀತಿಯ ಕ್ರೂರತ್ವವನ್ನ ಖಂಡಿಸ್ತೀವಿ ಅಂತೇಳಿ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಇವತ್ತು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ, ಕಿಡಿಕಾರ್ತಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಈ ದ್ವೇಷ ಮನಸ್ಥಿತಿ ವೈಮನಸ್ಸು ತೆಗೆದು ಹಾಕಬೇಕು. ಇಂತಹ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ದೇವರು ಸದ್ಬುದ್ಧಿ ಕೊಳ್ಳಿ ಅಂತ ಹೇಳಿದ್ದಾರೆ. ಕೇಳಿ. ಈ ರೀತಿ ಕ್ರೂರ ವ್ಯಕ್ತಿಗಳು ಇರ್ತಾರೆ. ಈ ಕ್ರೂರತನ ನಿಜಕ್ಕೂ ಒಳ್ಳೇದಲ್ಲ, ಮಾಡಿದಂಥ ವ್ಯಕ್ತಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ. ಏನೊಂದು ಹಾಲನ್ನು ಕೊಡೋಂಥ ಆ ಕಾಮಧೇನು, ಆ ತಾಯಿ ಗೋಮಾತವನ್ನು ಈ ರೀತಿ ಕ್ರೂರವಾಗಿ ಕೆಚ್ಚಲನ್ನು ಕುಯ್ಯುವಂಥದ್ದು ನಿಜಕ್ಕೂ ಕ್ರೂರಿತನ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸಮಾಜದಲ್ಲಿ, ಹಾಗಾಗಿ ಆ ಸಮಾಜದಲ್ಲಿ ಆ ದ್ವೇಷ ವೈಮನಸ್ಸು ಏನಿದೆಯಲ್ಲ, ಆ ದ್ವೇಷ ವೈಮನಸ್ಸನ್ನು ನಾವು ತೆಗೆದಾಕಬೇಕು. ತಮ್ಮ ದ್ವೇಷವನ್ನು ವ್ಯಕ್ತಪಡಿಸಲಿಕ್ಕೆ ಆ ಗೋಮಾತ ಮೂಕ ಪ್ರಾಣಿ, ಆ ಮೂಕ ಪ್ರಾಣಿ ಮೇಲೆ ತಮ್ಮ ಶಕ್ತಿ ಪ್ರಹಾರವನ್ನು ಮಾಡುವಂಥದ್ದು, ಅಸಹಾಯಕ ವ್ಯಕ್ತಿಗಳ ಮೇಲೆ ತಮ್ಮ ಪ್ರಯೋಗವನ್ನು ಮಾಡುವಂಥದ್ದು ನಿಜಕ್ಕೂ ಕೀಳತನ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ವಿಕೃತಿಯ ಘಟನೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಸುವಿನ ಕೆಚ್ಚಲು ಕೊಯ್ದ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಹಿಂದೆ ಇದೆಯಾ ಜಿಹಾದಿ ಮನಸ್ಥಿತಿ? ವಕ್ಫ್ ವಿರುದ್ಧ ಹೋರಾಡಿದಕ್ಕೆ ಈ ದುಷ್ಕೃತ್ಯ ನಡೀತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಿಡಿಗೇಡಿಗಳಿಗೆ ತಾಲಿಬಾನಿ ಮನಸ್ಥಿತಿ ಬಂದಿದ್ದು ಎಲ್ಲಿಂದ? ಒಂದು ಹೀನ ಕೃತ್ಯ ನಡೆದು ಹೋಗಿದೆ. 3 ಹಸು ಮೇಲೆ ಕಿಡಿಗೇಡಿಗಳು ಒಂದು ಕಡೆ ಕೆಚ್ಚಲು ಕೊಯ್ದಾಕಿದ್ದಾರೆ ಸರ್. ನೀವು ಸಹ ಪರಿಶೀಲನೆ ಮಾಡಿದ್ರ? ಇಂಥ ಕಿಡಿಗೇಡಿಗಳಿಗೆ ಏನು ಹೇಳ್ತಾರೆ, ಸರ್ಕಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಸಂಕ್ರಾಂತಿ ಹಬ್ಬ, ಗೋವಿನ ಪೂಜೆ ದಿನದ ಹಬ್ಬದ ಹಿಂದಿನ ದಿನನೇ ಈ ಥರ ಮಾಡಿರೋವಂಥದ್ದು. ಇದೊಂದು ಬೆದರಿಸೋವಂಥ, ಯಾರ್ಯಾರು ಈ ಪಶುವೈದ್ಯ ಶಾಲೆ ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟಗಾರರಿಗೆ ಬೆದರಿಕೆ ಕೊಟ್ಟಿರೋವಂಥದ್ದು. ಇದು ವಕ್ಫ್ ಬೋರ್ಡ್ ಅಂತ ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇದು ವಕ್ಫ್ ಬೋರ್ಡ್ ಆಗಬೇಕು ಅಂತೇಳಿ ನಾವೆಲ್ಲ ಇದನ್ನು ಹೋರಾಟ ಮಾಡಿ, ಇದು ಬ್ರಿಟಿಷರ ಕಾಲದಿಂದ ಪಶುವೈದ್ಯ ಶಾಲೆನೇ ಇದೆ, ಉಳಿಬೇಕು ಅಂತ ನಾವು ಕೋರ್ಟ್ಗೆ ಹೋಗಿ, ಸರ್ಕಾರ ನಮ್ಮ ಪರವಾಗಿಲ್ಲ, ಸರ್ಕಾರ ಅವ್ರ ಪರವಾಗಿ ಆದೇಶ ಮಾಡಿಬಿಡ್ತು, ಕಾಂಗ್ರೆಸ್ ಸರ್ಕಾರ. ನಾವು ಇದನ್ನು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡಿದ್ದೀವಿ. ಇದು ಆಸ್ಪತ್ರೆಯಾಗಿ ಉಳಿಬೇಕು, ಯಾಕಂದರೆ ಬ್ರಿಟಿಷರು ಕಟ್ಟಿದ ಕಾಲದಲ್ಲಿ. ಅದರಿಂದ ಅದು ಕೋಪಕ್ಕೋಸ್ಕರ ಇವತ್ತು ಈ ಹಸುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಅದಕ್ಕೋಸ್ಕರ ಆ ಸೇಡನ್ನು ತೀರಿಸ್ಕೊಳೋಕ್ಕೋಸ್ಕರ ಹಸುಗಳಿಗೆ ಮೊಲೆಯನ್ನು ಕಟ್ ಮಾಡಾಕಿದ್ದಾರೆ, ಕೆಚ್ಚಲನ್ನು ಕಟ್ ಮಾಡಾಕಿದ್ದಾರೆ, ಕಾಲು ಕಟ್ ಮಾಡಾಕಿದ್ದಾರೆ. ನಾನು ಬಂದವರು ಅಷ್ಟೇ ಪೊಲೀಸರು, ಅವರೊಬ್ಬೊಬ್ಬರೇ ಓಡಾಡೋದೇ ಇಲ್ಲ. ಇಲ್ಲಿ ಒಂದು CCTV ಕ್ಯಾಮ್ರಾ ಹಾಕಿದ್ರೆ ಮಾರನೇ ದಿನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ರೌಡಿಗಳು ಎಲ್ಲ ದಂಧೆ, ಏನೇನು ದಂಧೆ ಇದೆ ಎಲ್ಲ ಒಂಥರ ಮಿನಿ ಪಾಕಿಸ್ತಾನ ಕ್ರಿಯೇಟ್ ಮಾಡೋ ಅಂಥದ್ದಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕಾಂಗ್ರೆಸ್ ಅವರು. ನಿಜಕ್ಕೂ ಕಾಂಗ್ರೆಸ್ ಅವ್ರಿಗೆ ದೇಶ ರಾಜ್ಯ ಮುಖ್ಯ ಅಲ್ಲ, ಅವ್ರಿಗೆ ಓಟ್ ಮುಖ್ಯ. ಓಟ್ಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಇದೇ ನಿದರ್ಶನ. ಇದನ್ನು ನಾವು ನೋಡ್ತಾ ಇದ್ದೀರಲ್ಲ, ಒಬ್ಬ ಕಾಂಗ್ರೆಸ್ವನು ದೇವಸ್ಥಾನಕ್ಕೆ ಹೋಗ್ತಾರೆ ಓಟ್ಗೋಸ್ಕರ, ಇಲ್ಲಿ ಅಧಿಕಾರಕ್ಕೋಸ್ಕರ. ಇಲ್ಲಿ ಒಬ್ಬ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ? ಬರಲ್ಲ. ಬಂದರೂ ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಸಚಿವರು ಇನ್ನೂ ಬಂದಿಲ್ಲ, ಬರೋದೇ ಇಲ್ಲ. ಬಂದರೂ ನಾಟಕಕ್ಕೋಸ್ಕರ ಬರ್ತಾರೆ, ನಾಟಕ ಆಡ್ಬಿಟ್ಟು ಹೊಟ್ಟೋತಾರೆ. ಅವ್ರಿಗೆ ನಮ್ಮ ನಂಬಿಕೆನೇ ಇಲ್ಲ. ನೀವು ಓಟ್ ಹಾಕಲ್ಲ ನಮಗೆ ಹಿಂದೂಗಳು, ಯಾಕೆ ನಾವು ನಿಮ್ಗೆ ಓಟ ಕೆಲಸ ಮಾಡಬೇಕು ಅನ್ನೋದು ಕಾಂಗ್ರೆಸ್ಸಿನ ಮನಸ್ಥಿತಿ. ಎಸ್, ಇದಿಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.